ನಮಸ್ಕಾರ ಸ್ನೇಹಿತರೆ. ಸಾಮಾನ್ಯವಾಗಿ ದೆಹಲಿಯ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ನಡೀತಾ ಇದ್ದಂತಹ ಕೆಲವೊಂದು ದೇಶ ವಿರೋಧಿ ಚಟುವಟಿಕೆಗಳು ಈಗ ಬೆಂಗಳೂರಿನ ಕ್ಯಾಂಪಸ್ಗಳಿಗೂ ಕೂಡ ಕಾಲಿಟ್ಟಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಘಟನೆ ಕೂಡ ನಡೆದಿದೆ. ಹಾಗಾದ್ರೆ ಇಲ್ಲಿ ಏನ್ ನಡೀತಾ ಇದೆ, ಈ ರೀತಿ ಆಗ್ಲಿಕ್ಕೆ ಕಾರಣ ಏನು, ಇದರ ಹಿನ್ನೆಲೆ ಏನು, ಇದೆಲ್ಲೋದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಆಯ್ತಾ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಸಾಮಾನ್ಯವಾಗಿ ಆಗಾಗ ನಾವು ಕೇಳ್ತಾ ಇರ್ತೇವೆ, ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಈ ರೀತಿಯಾದಂತಹ ಒಂದು ಗಲಭೆ ನಡೀತು ಅಥವಾ ಪ್ರೊಟೆಸ್ಟ್ ನಡೀತು, ಈ ರೀತಿಯಾಗಿ ಆಗಾಗ ನಾವು ಕೇಳ್ತಾನೆ ಇರ್ತಾ ಇದ್ವಿ. ಆದ್ರೆ ಇದರಲ್ಲಿ ಗಾಬರಿಯಾಗುವಂತ ವಿಷಯ ಏನು ಅಂತ ಹೇಳಿದ್ರೆ, ಇಲ್ಲಿ ನಡೆಯುವಂತಹ ಬಹಳಷ್ಟು ಪ್ರತಿಭಟನೆಗಳು ನಮ್ಮ ದೇಶದ ವಿರುದ್ಧವಾಗಿರ್ತದೆ. ಅಂದ್ರೆ ದೇಶ ವಿರೋಧಿ ಚಟುವಟಿಕೆಗಳಿಗೆ ಈ JNU ಬಹಳಷ್ಟು ಹೆಸರುವಾಸಿಯಾಗಿರುವಂತಹದ್ದು. ನಿಮ್ಗೆ ಗೊತ್ತಿರಬಹುದು, ಸಂಸತ್ ದಾಳಿಯ ರೂವಾರಿ ಆಗಿರುವಂತಹ ಅಫ್ಜಲ್ ಗುರುನ ನೇಣಿಗೇರಿಸಿದ ನಂತರ, ಅಂದ್ರೆ ಆತ ಸತ್ತು 1 ವರ್ಷ ಆದ್ಮೇಲೆ ಆತನಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸ್ಲಿಕ್ಕಾಗಿ ಈ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿರುವಂತಹ ಈ ವಿದ್ಯಾರ್ಥಿಗಳ ಗುಂಪೇನಿದೆ, ಇವರು ಒಂದು ಕಾರ್ಯಕ್ರಮವನ್ನ ನಡೆಸಿದ್ರು. ಈ ಕಾರ್ಯಕ್ರಮದಲ್ಲಿ ಈ ಕನ್ನಯ್ಯ ಕುಮಾರ್ ಇದ್ದಿದ್ದ, ಹಾಗೇನೆ ನನ್ಗನ್ಸ್ತದೆ ಉಮಾರ್ ಖಾಲಿದ್ ಕೂಡ ಇದ್ದ ಅನ್ಸ್ತದೆ. ಇವರೆಲ್ಲರೂ ಕೂಡ ಅಲ್ಲಿ ನಿಂತ್ಕೊಂಡು ಕೆಲವೊಂದು ಘೋಷಣೆಗಳನ್ನ ಕೂಗಿದ್ರು. ಈ ಅಫ್ಜಲ್ ಗುರುಗೂ ಮತ್ತೆ ಈ ಯೂನಿವರ್ಸಿಟಿಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ, ಆದ್ರೂ ಕೂಡ ಇವರು ಆತನನ್ನ ಗಲ್ಲಿಗೇರಿಸಿದ್ದನ್ನ ವಿರೋಧಿಸಿದ್ರು. ಹಾಗೇನೆ ಅಲ್ಲಿ ನಿಂತ್ಕೊಂಡು ಆತನ ಪರವಾಗಿ ಘೋಷಣೆಗಳನ್ನ ಕೂಗಿದ್ರು. ಆ ದಿನ ರಾತ್ರಿ ಅವರು ಅಲ್ಲಿ ನಿಂತ್ಕೊಂಡು ಕೂಗಿರುವಂತಹ ಘೋಷಣೆ, ಅಫ್ಜಲ್ ಗುರು ಹಮ್ ಶರ್ಮಿಂದಾ ಹೇ ತೇರೆ ಕಾತಿಲ್ ಜಿಂದಾ ಹೇ. ಅಂದ್ರೆ ಅಫ್ಜಲ್ ಗುರು, ನಮ್ಗೆ ತುಂಬಾ ಬೇಜಾರಾಗ್ತಾ ಇದೆ, ನಿನ್ನನ್ನ ಕೊಂದವರು ಇನ್ನೂ ಜೀವಂತವಾಗಿದ್ದಾರೆ ಅಂತೇಳಿ. ಹಾಗೇನೆ ಭಾರತ ಪೀಸ್ ಆಗೋದನ್ನ ನೋಡ್ಲಿಕ್ಕೆ ನಾವು ಇಷ್ಟಪಡ್ತೇವೆ ಅಂತ ಕೂಡ ಅಲ್ಲಿ ಘೋಷಣೆಗಳನ್ನ ಕೂಗಿದ್ರು. ಇವ್ರು ಹೊರಗಡೆ ಹೇಳ್ಕೊಳ್ಳೋದು ನಾವು ಮಹಾನ್ ದೇಶಭಕ್ತರು ಅಂತ ತಕೊಂಡು, ಆದ್ರೆ ಅಲ್ಲಿ ಇವ್ರು ಕೂಗಿರುವಂತಹ ಘೋಷಣೆಗಳನ್ನ ನೋಡಿದಾಗ ಗೊತ್ತಾಗೋದೇನು ಅಂತ ಹೇಳಿದ್ರೆ, ಇವರು ನಮ್ಮ ದೇಶದ ವಿರೋಧಿಗಳು. ಇವರು ಕೆಲವೊಂದು ಶಕ್ತಿಗಳ ಜೊತೆಗೆ ಕೈ ಜೋಡಿಸಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಎಡಪಕ್ಷಗಳು ಏನನ್ನ ಪ್ರತಿಪಾದನೆ ಮಾಡ್ತದೋ ಆ ಒಂದು ಸಿದ್ಧಾಂತವನ್ನ ಪ್ರತಿಪಾದಿಸುವಂತಹ ಈ ವಿದ್ಯಾರ್ಥಿಗಳ ಗುಂಪು ಯಾವಾಗ್ಲೂ ಕೂಡ ಅಷ್ಟೇ ದೇಶದ ವಿರುದ್ಧವಾಗಿ ಘೋಷಣೆಗಳನ್ನು ಕೂಗ್ತಾ ಇರ್ತದೆ. ಹಾಗೇನೆ ಇವ್ರು ಯಾವಾಗ್ಲೂ ಕೂಡ ಅಷ್ಟೇ ಈ ನಕ್ಸಲ್ವಾದ ಏನಿದೆ ಅದನ್ನ ಸಪೋರ್ಟ್ ಮಾಡ್ಕೊಂಡು ಬರುವಂತವ್ರು. ಆದ್ರೆ ದುರಂತ ಏನು ಅಂತ ಹೇಳಿದ್ರೆ, ಈ ಒಂದು ಗುಂಪುಗಳಿಗೆ ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ ಸಪೋರ್ಟ್ ಆಗಿ ನಿಂತಿರ್ತದೆ. ಈ ಎಡಪಂಥೀಯರ ಮೇಲೆ ಯಾವ್ದಾದ್ರು ಕೇಸ್ಗಳು ರಿಜಿಸ್ಟರ್ ಆದ್ರೆ, ಅವ್ರು ಜೈಲಿಗೆ ಹೋದ್ರೆ, ಆ ಸಂದರ್ಭದಲ್ಲಿ ಅವರ ಪರವಾಗಿ ಹೋರಾಡ್ಲಿಕ್ಕೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಕೆಲವು ಹೆಸರಾಂತ ವಕೀಲರು ಕೋರ್ಟ್ ಅಲ್ಲಿ ಹೋಗಿ ನಿಂತು ಬಿಡ್ತಾರೆ. ಇದೆಲ್ಲ ನಿಮ್ಗೆ ಗೊತ್ತಿರುವಂತಹದ್ದು, ಯಾರೆಲ್ಲ ಹೋಗ್ತಾರೆ ಅವ್ರ ಹೆಸರನ್ನ ಹೇಳ್ಬೇಕಾಗಿಲ್ಲ. ಈಗ ಸದ್ಯಕ್ಕೆ ನಾವು ಅರ್ಬನ್ ನಕ್ಸಲ್ರು ಅಂತಕೊಂಡು ಯಾರನ್ನೆಲ್ಲ ಕರಿತೀವೋ ಅವರೆಲ್ಲರಿಗೂ ಕೂಡ ಈ JNU ಜೊತೆಗೆ ಕನೆಕ್ಷನ್ ಇರುವಂತಹದ್ದು. ಇದು ಕೂಡ ನಿಮ್ಗೆ ಗೊತ್ತಿರುವಂತಹ ವಿಷಯ. ಹಾಗೇನೆ ಇವರು ಯಾವಾಗ್ಲೂ ಹ್ಯೂಮನ್ ರೈಟ್ಸ್ ಹೆಸರನ್ನ ಹೇಳ್ಕೊಂಡು ಕಾಶ್ಮೀರದಲ್ಲಿ ಆ ರೀತಿ ಆಗ್ತಾ ಇದೆ, ಅಲ್ಲಿ ಸೇನೆ ದಬ್ಬಾಳಿಕೆ ನಡೆಸ್ತಾ ಇದೆ, ಸೇನೆಯನ್ನ ಕಾಶ್ಮೀರದಿಂದ ವಾಪಸ್ ತಗೊಳ್ಬೇಕು, ಕಾಶ್ಮೀರವನ್ನ ಆಜಾದ್ ಕಾಶ್ಮೀರ ಮಾಡಿಬಿಡ್ಬೇಕು, ಅಂದ್ರೆ ಜಮ್ಮು ಕಾಶ್ಮೀರವನ್ನ ಭಾರತದಿಂದ ಬಿಟ್ಟು ಬಿಡ್ಬೇಕು, ಈ ರೀತಿಯಾಗಿ ಮಾತಾಡುವಂತಹ ಹಲವಾರು ಎಡಪಂಥೀಯ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಇದೆ. ನಿಮ್ಗೆ ಗೊತ್ತಿರಬಹುದು, ಅಲ್ಲಿ ASA ತುಂಬಾ ಆಕ್ಟಿವ್ ಆಗಿದೆ, ಹಾಗೇನೆ SFI ಕೂಡ ತುಂಬಾ ಆಕ್ಟಿವ್ ಆಗಿದೆ. ಅದ್ರ ಜೊತೆಗೆ JNUSU ಅಂದ್ರೆ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯ ಸ್ಟೂಡೆಂಟ್ಸ್ ಯೂನಿಯನ್ ಅಂತ ಕೊಂಡಂದಿದೆ. ಇವರೆಲ್ಲರೂ ಆಗಾಗ ಭಾರತದ ವಿರುದ್ಧವಾಗಿ ಪ್ರತಿಭಟನೆಗಳನ್ನ ಕೂಡ ನಡೆಸ್ತಾ ಇರ್ತಾರೆ. ಹಾಗೇನೆ ಈ ಯೂನಿವರ್ಸಿಟಿ ಒಳಗಡೆ ಹಿಂದೂಗಳನ್ನ ವಿರೋಧಿಸುವಂತಹ ಒಂದು ದೊಡ್ಡ ಗುಂಪು ಇದೆ. ಇವರು ಕೂಡ ಹಿಂದೂಗಳೇ, ಬೇರೆ ಯಾರು ಅಲ್ಲ, ಇವರು ಸೆಕ್ಯುಲರ್ ಅನ್ಸ್ಕೊಂಡಿರುವಂತಹ ಹಿಂದೂಗಳು. ಅಲ್ಲಿ ಈ ರೀತಿಯಾದಂತಹ ಘಟನೆಗಳು ಆಗಾಗ ನಡೀತಾ ಇದೆ. ನಿಮ್ಗೆ ಗೊತ್ತಿರಬಹುದು, ಕಳೆದ ವಾರ ಕೂಡ ಅಲ್ಲಿ ಒಂದು ಪ್ರತಿಭಟನೆ ನಡೆದಿತ್ತು. ಆ ಸಂದರ್ಭದಲ್ಲಿ ABVP ಮತ್ತು SFI ನಡುವೆ ಬಹುದೊಡ್ಡದಂತ ಹೊಡೆದಾಟ ಕೂಡ ನಡೆದಿದೆ. ಇದೆಲ್ಲ ನಾವು ಗಮನಿಸ್ತಾನೆ ಇದ್ದೇವೆ. ಅದೇ ರೀತಿಯಲ್ಲಿ ಇದು ಇತ್ತೀಚಿನ ದಿನಗಳಲ್ಲಿ ಕಾಮನ್ ಅನ್ಸ್ಕೊಂಡ್ಬಿಟ್ಟಿದೆ. ಅಲ್ಲಿರುವಂತಹ ಈ ಎಡಪಂಥೀಯ ವಿದ್ಯಾರ್ಥಿ ಸಂಘಟನೆಗಳೇನಿದೆ, ಅವರ ಮೇನ್ ಟಾರ್ಗೆಟ್ ದೇಶದಲ್ಲಿ ಅಧಿಕಾರ ಬದಲಾಗಬೇಕು, ಇಂಡಿ ಒಕ್ಕೂಟ ಆಡಳಿತದ ಚುಕ್ಕಾಣಿಯನ್ನು ಹಿಡಿಬೇಕು, ಆ ಮುಖಾಂತರ ನಮ್ಮ ಚಿಂತನೆ ಏನಿದೆಯೋ ಅದು ದೇಶದಲ್ಲಿ ಜಾರಿ ಬರಬೇಕು. ಈ ರೀತಿಯಾಗಿ ಯೋಚಿಸುವಂತಹ ಎಡಪಂಥೀಯ ಗುಂಪು ಈ ಯೂನಿವರ್ಸಿಟಿಯಲ್ಲಿ ತುಂಬಾ ಆಕ್ಟಿವ್ ಆಗಿರುವಂತಹದ್ದು. ಈಗ ಅದೇ ರೀತಿಯಾದಂತಹ ಪರಿಸ್ಥಿತಿ ಕರ್ನಾಟಕಕ್ಕೂ ಕಾಲಿಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಗೂ ಕೂಡ ಕಾಲಿಟ್ಟಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಗೆ ಗೊತ್ತಿರಬಹುದು, ನಿನ್ನೆ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಒಂದು ಸಣ್ಣ ಪಟ್ಟದ ಗಲಾಟೆ ಕೂಡ ನಡೆದಿದೆ. ಅಲ್ಲಿ ಗಲಾಟೆ ನಡೆಯಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಈ ಯೂನಿವರ್ಸಿಟಿಯಲ್ಲಿರುವಂತಹ ASA ಮತ್ತು ಸ್ಪಾರ್ಕ್ ಅನ್ನುವ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಒಂದು ಕಾರ್ಯಕ್ರಮವನ್ನ ಇಟ್ಕೊಂಡಿತ್ತು. ಈ ವಿಚಾರ ಸಂಕಿರಣದಲ್ಲಿ ಕಾಶ್ಮೀರದ ಸಮಸ್ಯೆಗಳ ಬಗ್ಗೆ ಅವ್ರು ಮಾತಾಡಬೇಕು ಅಂತಕೊಂಡು ನಿರ್ಧಾರ ಮಾಡಿದ್ರಂತೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಕೆಲವೊಂದು ಪೋಸ್ಟರ್ಗಳನ್ನು ಕೂಡ ರಿಲೀಸ್ ಮಾಡಿದ್ರು. ಆ ಪೋಸ್ಟರ್ ನಲ್ಲಿ ಫ್ರೀ ಕಾಶ್ಮೀರ್ ಅಂತ ಕೊಂಡಿತ್ತು. ಹಾಗೇನೆ ಕಾಶ್ಮೀರದಲ್ಲಿ ಸೇನೆ ಅಲ್ಲಿಯ ಜನರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆ, ಅತ್ಯಾಚಾರ ಮಾಡ್ತಾ ಇದೆ, ಈ ರೀತಿಯಾದಂತಹ ಸಾಲುಗಳನ್ನು ಕೂಡ ಬರ್ಕೊಂಡಿದ್ರು. ಇದನ್ನ ವಿರೋಧಿಸಿ ABVP ಅವರು ಒಂದು ಪ್ರತಿಭಟನೆ ನಡೆಸಿದ್ರು. ಆ ಸಂದರ್ಭದಲ್ಲಿ ಸಣ್ಣ ಗಲಾಟೆ ಕೂಡ ಆಯ್ತು. ಆಗ ABVP ಕಾರ್ಯಕರ್ತರು ಭಾರತದ ಪರವಾಗಿ ಘೋಷಣೆಗಳನ್ನು ಕೂಗಿದ್ರೆ, ಅಲ್ಲಿದ್ದಂತ ಈ ಸ್ಪಾರ್ಕ್ ಸಂಘಟನೆ ಅಥವಾ AISA ಸಂಘಟನೆ ಪ್ಯಾಲೆಸ್ತೇನ್ ಪರವಾಗಿ ಘೋಷಣೆಗಳನ್ನ ಕೂಗಿದ್ದಾರೆ. ಇಲ್ಲಿ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ, ಇವರಿಗೆ ಪ್ಯಾಲೆಸ್ತೇನ್ ಬಗ್ಗೆ ಇಷ್ಟೊಂದು ಪ್ರೀತಿ ಯಾಕೆ?
ಇವರಂತೇಳಿ ಅಲ್ಲ, ಯಾರೆಲ್ಲ ಎಡಪಂಥೀಯ ವಾದವನ್ನ ಸಪೋರ್ಟ್ ಮಾಡುವಂತವ್ರು ಇದ್ದಾರೋ ಅವ್ರು ಯಾವಾಗಲೂ ಕೂಡ ಅಷ್ಟೇ ಪ್ಯಾಲೆಸ್ತೀನ್ ಪರವಾಗಿ ಘೋಷಣೆಗಳನ್ನ ಕೂಗ್ತಾ ಇರ್ತಾರೆ. ಹಾಗೇನೆ ಇಸ್ರೇಲ್ ಪ್ಯಾಲೆಸ್ತೀನಿಯರ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ ಇದೆ, ಅಲ್ಲಿ ಜನರನ್ನ ಕೊಲ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿರುವಂತಹ ಭಯೋತ್ಪಾದಕರು ನಡೆಸಿರುವಂತಹ ಕೃತ್ಯದ ಬಗ್ಗೆ ಇವರು ಎಲ್ಲಿ ಕೂಡ ತುಟಿ ಪಿಟಕ್ ಮಾಡೋದಿಲ್ಲ. ಅದಲ್ಲದೆ ಪಾಕಿಸ್ತಾನದಲ್ಲಿ ಶಿಯಾ ಮುಸಲ್ಮಾನರ ಮೇಲೆ ಅಲ್ಲಿರುವಂತಹ ಸುನ್ನಿ ಮುಸಲ್ಮಾನರು ಸತತವಾಗಿ ದಾಳಿಯನ್ನ ನಡೆಸ್ತಾ ಇದ್ದಾರೆ. ಅದ್ರ ಬಗ್ಗೆ ಕೂಡ ಇವರು ಮಾತಾಡ್ಲಿಕ್ಕೆ ಹೋಗಲ್ಲ. ಹಾಗೇನೆ ಇತ್ತೀಚೆಗೆ ಇರಾನ್ನಲ್ಲಿ ಅಲ್ಲಿಯ ಸರ್ಕಾರದ ವಿರುದ್ಧ ನಡೆದಂತಹ ಪ್ರತಿಭಟನೆ, ಆ ಪ್ರತಿಭಟನೆ ಸಂದರ್ಭದಲ್ಲಿ ಅಲ್ಲಿಯ ಸರ್ಕಾರ ವಿದ್ಯಾರ್ಥಿಗಳನ್ನ ಗುಂಡಿಕ್ಕಿ ಕೊಂದಿರುವಂತಹದ್ದು, ಇದ್ಯಾವುದ್ರ ಬಗ್ಗೆ ಇವ್ರು ಮಾತಾಡ್ಲಿಕ್ಕೆ ಹೋಗಲ್ಲ. ಆದ್ರೆ ಇವ್ರು ಯಾವಾಗ್ಲೂ ಪ್ಯಾಲೆಸ್ತೀನ್ ನಲ್ಲಿರುವಂತಹ ಮುಸಲ್ಮಾನರ ಪರವಾಗಿ ಘೋಷಣೆಗಳನ್ನ ಕೂಗ್ತಾರೆ. ಆದ್ರೆ ಇಡೀ ವಿಶ್ವದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಮುಸಲ್ಮಾನ್ರೆ ಹೊಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ, ಅದ್ರ ಬಗ್ಗೆ ಇವ್ರು ಮಾತಾಡ್ಲಿಕ್ಕೆ ಹೋಗಲ್ಲ. ಬಿಡಿ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಈಗ ಪ್ರಮುಖ ವಿಷಯಕ್ಕೆ ಬರೋದಾದ್ರೆ, ಇಲ್ಲಿ ಪ್ರಮುಖವಾಗಿ ಇವರು ಅಲ್ಲಿ ಸೇರಿ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿರೋದು 1991ರಲ್ಲಿ ಕಾಶ್ಮೀರದಲ್ಲಿ ನಡೆದಿದೆ ಅನ್ನೋ ಒಂದು ಘಟನೆಯ ಬಗ್ಗೆ ಇವರು ಅಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಕೂತಿದ್ರು. ಅದರ ವಿರುದ್ಧವಾಗಿ ಇವರು ಪ್ರತಿಭಟನೆ ಮಾಡ್ಲಿಕ್ಕಾಗಿ ಅಲ್ಲಿ ಸೇರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 1991ರ ಫೆಬ್ರವರಿ 23ನೇ ತಾರೀಕು ಭಾರತೀಯ ಸೇನೆ ಜಮ್ಮು ಕಾಶ್ಮೀರದ ಕುಪ್ವಾರ ಡಿಸ್ಟ್ರಿಕ್ಟ್ ನಲ್ಲಿರುವಂತಹ 2 ಗ್ರಾಮಗಳಲ್ಲಿ ಸರ್ಚ್ ಆಪರೇಷನ್ಸ್ ನಡೆಸಿದ್ರು. ಕುನಾನ್ ಮತ್ತು ಪಶ್ಪೋರಾ ಅನ್ನುವ 2 ಗ್ರಾಮಗಳು. ಈ ಸಂದರ್ಭದಲ್ಲಿ ಹಲವರ ವಿಚಾರಣೆಯನ್ನ ಸೇನೆ ಮಾಡ್ತು. ಗೊತ್ತಿದೆಯಲ್ಲ ನಿಮ್ಗೆಲ್ಲ, ಭಯೋತ್ಪಾದಕರಿಗೆ ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವ ಒಂದು ಸಂಶಯದ ಮೇಲೆ ಅಲ್ಲಿ ಸಂಪೂರ್ಣವಾದಂತಹ ವಿಚಾರಣೆಯನ್ನ ಮಾಡ್ತಾ ಇದ್ರು. ಅಲ್ಲಿಯ ಮನೆಯವರನ್ನ ಹೊರಗಡೆ ಕರೆಸಿ ಅವ್ರನ್ನ ಎನ್ಕ್ವೈರಿ ಮಾಡ್ತಾ ಇದ್ರು. ಹಾಗೇನೆ ಕೆಲವೊಂದು ಮನೆಗಳಲ್ಲಿ ತಪಾಸಣೆಗಳನ್ನು ಕೂಡ ನಡೆಸಿದ್ರು. ಆ ಸಂದರ್ಭದಲ್ಲಿ ಅಲ್ಲಿಯ ಜನರು ಕೂಡ ಸೇನೆಯ ವಿರುದ್ಧವಾಗಿ ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು. ಅಲ್ಲಿಯ ಜನತೆ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಸೇನೆ ನಮ್ಮ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡ್ತು, ನಮಗೆ ಹೊಡೆದ್ರು, ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರು, ಈ ರೀತಿಯಾದಂತಹ ಅಪಾದನೆಗಳನ್ನ ಮಾಡಿದ್ರು. ಕೊನೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಒಂದು ವಿಚಾರಣೆಯನ್ನು ಕೂಡ ನಡೆಸ್ತು. ಆ ವಿಚಾರಣೆ ಸಂದರ್ಭದಲ್ಲಿ ಅಲ್ಲಿಯ ಜನತೆ ಮಾಡಿರುವಂತಹ ಈ ಅಪಾದನೆಗಳೆಲ್ಲವೂ ಕೂಡ ಸುಳ್ಳು ಅಂತ ಹೇಳ್ಕೊಂಡು ಪ್ರೂವ್ ಕೂಡ ಆಗಿತ್ತು. ಆದ್ರೆ ಅದನ್ನ ಈ ಎಡಪಂಥೀಯ ಗುಂಪುಗಳು ಇವಾಗ್ಲೂ ಕೂಡ ಒಪ್ತಾ ಇಲ್ಲ. ಪ್ರತಿ ಬಾರಿ ಕೂಡ ಭಾರತೀಯ ಸೇನೆ ಅಲ್ಲಿಯ ಜನತೆಯ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದೆ, ಅತ್ಯಾಚಾರ ಮಾಡ್ತಾ ಇದ್ದಾರೆ, ಈ ರೀತಿಯಾಗಿ ಸೇನೆಗೆ ಕೆಟ್ಟ ಹೆಸರು ತರಲಿಕ್ಕೆ ಇವರು ಪ್ರಯತ್ನ ಪಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ನಿನ್ನೆ ಅಜಿಂಜಿ ಪ್ರೇಮ್ಜಿ ಯೂನಿವರ್ಸಿಟಿ ಕ್ಯಾಂಪಸ್ ನಲ್ಲಿ ಒಂದು ಡಿಸ್ಕಷನ್ ನ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ, 1990ರಲ್ಲಿ ಕಾಶ್ಮೀರದಲ್ಲಿರುವಂತಹ ಸುಮಾರು 5 ಲಕ್ಷ ಪಂಡಿತರು ಅಂದ್ರೆ ಹಿಂದೂಗಳು, ಇವರನ್ನ ರಾತ್ರೋರಾತ್ರಿ ಉಟ್ಟ ಬಟ್ಟೆಯಲ್ಲಿ ತಮ್ಮ ಆಸ್ತಿ ಪಾಸ್ತಿ ಎಲ್ಲದನ್ನು ಬಿಟ್ಟು ಕಾಶ್ಮೀರವನ್ನ ತೊರೆಯುವಂತೆ ಮಾಡಿದಂತಹ ಅಲ್ಲಿಯ ಮುಸಲ್ಮಾನರು ಇರ್ಬೋದು ಅಥವಾ ಈ ಭಯೋತ್ಪಾದಕರು ಇರ್ಬೋದು, ಅವರ ವಿರುದ್ಧವಾಗಿ ಇವ್ರು ಎಲ್ಲಿಯೂ ಕೂಡ ಮಾತಾಡೋಲ್ಲ, ಎಲ್ಲಿಯೂ ಕೂಡ ಪ್ರತಿಭಟನೆಗಳನ್ನ ನಡೆಸೋಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಂಪೂರ್ಣವಾದಂತಹ ತನಿಖೆ ನಡಿಬೇಕು ಅಂತಕೊಂಡು ಎಲ್ಲಿಯೂ ಕೂಡ ಇವ್ರು ಒತ್ತಾಯಿಸೋದಿಲ್ಲ. ಯಾಕಂತೇಳಿ ಹೇಳಿದ್ರೆ ಅವ್ರು ಹಿಂದೂಗಳಿಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಬದುಕುವ ಹಕ್ಕು ಇಲ್ಲ ಅಂತ ತಿಳ್ಕೊಂಡಿರುವಂತಹ ಗುಂಪು ಈ ಸ್ಟೂಡೆಂಟ್ಸ್ ಯೂನಿಯನ್. ಆದ್ರೆ ಪದೇ ಪದೇ ಅಲ್ಲಿ ಸೇನೆ ದಬ್ಬಾಳಿಕೆ ನಡೆಸ್ತಾ ಇದೆ, ಕಾಶ್ಮೀರವನ್ನ ಭಾರತದಿಂದ ಬೇರ್ಪಡಿಸಬೇಕು, ಈ ರೀತಿಯಾದಂತಹ ಮಾತುಗಳನ್ನ ಇವರು ಯಾವಾಗ್ಲೂ ಆಡ್ತಾನೆ ಇರ್ತಾರೆ. ಈ ರೀತಿಯಾಗಿ ಪ್ರತಿಭಟನೆ ನಡೆಸುವಂತವ್ರು ಅಥವಾ ಕಾಶ್ಮೀರದಲ್ಲಿ ಹಾಗಾಗ್ತದೆ ಹೀಗಾಗ್ತದೆ, ಅಲ್ಲಿಯ ಜನರ ಮೇಲೆ ದಬ್ಬಾಳಿಕೆ ಉಂಟಾಗ್ತದೆ, ಈ ರೀತಿಯಾಗಿ ಮಾತಾಡುವಂತವ್ರು ಸದ್ಯಕ್ಕೆ ಕಾಶ್ಮೀರದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅದ್ರ ಬಗ್ಗೆ ಅವ್ರು ಮಾತಾಡ್ಲಿಕ್ಕೆ ಹೋಗಲ್ಲ. ನಿಮಗೆ ಗೊತ್ತಿದೆ, ಆರ್ಟಿಕಲ್ 370 ತೆಗೆದ ನಂತರ ಕಾಶ್ಮೀರದಲ್ಲಿ ಯಾವ ರೀತಿಯಾದಂತಹ ಅಭಿವೃದ್ಧಿ ನಡೀತಾ ಇದೆ, ಅಲ್ಲಿ ಸದ್ಯಕ್ಕೆ ಭಯೋತ್ಪಾದಕರ ಹಾವಳಿ ಅನ್ನೋದು 1-2 ಡಿಸ್ಟ್ರಿಕ್ಟ್ಗಳಿಗೆ ಸೀಮಿತವಾಗಿದೆ. ಆ ಮಟ್ಟಿಗೆ ಪರಿಸ್ಥಿತಿಯನ್ನ ಭಾರತ ಸರ್ಕಾರ ಹತೋಟಿ ತಗೊಂಡು ಬಂದಿದೆ. ಹಾಗೇನೆ ಅಲ್ಲಿ ಬಹಳಷ್ಟು ಇನ್ವೆಸ್ಟ್ಮೆಂಟ್ಗಳು ಬರ್ತಾ ಇದೆ. ಜಮ್ಮು ಕಾಶ್ಮೀರ ಈಗ ಬಹಳಷ್ಟು ಬದಲಾಗ್ತಾ ಇದೆ. ಅಲ್ಲಿಯ ಜನತೆ ಕೂಡ ಅಷ್ಟೇ ಭಾರತ ಸರ್ಕಾರದ ಜೊತೆ ನಿಂತಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವ್ರು ಮಾತಾಡ್ಲಿಕ್ಕೆ ಹೋಗಲ್ಲ. ಅದಕ್ಕೆ ಬದಲಾಗಿ ಅಲ್ಲಿಯ ಜನತೆಯ ಮೇಲೆ ಭಾರತ ಸರ್ಕಾರ ದಬ್ಬಾಳಿಕೆ ನಡೆಸ್ತಾ ಇದೆ, ಸೇನೆ ಅವರಿಗೆ ಹಿಂಸೆ ಕೊಡ್ತಾ ಇದೆ, ಈ ರೀತಿಯಾಗಿ ಮಾತಾಡ್ತಾರೆ. ಜಮ್ಮು ಕಾಶ್ಮೀರದಲ್ಲಿ ಪರಿಸ್ಥಿತಿ ಎಷ್ಟು ಬದಲಾಗಿದೆ ಅನ್ನೋದಕ್ಕೆ ಈಗ ಜ್ವಲಂತ ಉದಾಹರಣೆ ಅಂತ ಹೇಳಿದ್ರೆ, ಈಗ ನಡೀತಾ ಇರುವಂತಹ ರಣಜಿ ಕಪ್ ನ ಫೈನಲ್ ಪಂದ್ಯ. ನಿಮ್ಗೆ ಗೊತ್ತಿದೆ, ಕರ್ನಾಟಕ ಮತ್ತು ಜಮ್ಮು ಕಾಶ್ಮೀರದ ನಡುವೆ ರಣಜಿ ಫೈನಲ್ಸ್ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ. ಕೆಲವೇ ವರ್ಷಗಳ ಹಿಂದೆ ಜಮ್ಮು ಕಾಶ್ಮೀರದಲ್ಲಿ ಒಂದು ಕ್ರಿಕೆಟ್ ಟೀಮ್ ಇದೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ಇವತ್ತು ಆ ಟೀಮ್ ಫೈನಲ್ಸ್ಗೆ ಎಂಟರ್ ಆಗಿದೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಜಮ್ಮು ಕಾಶ್ಮೀರದಲ್ಲಿ ಎಷ್ಟೊಂದು ಬದಲಾವಣೆಗಳಾಗ್ತಾ ಇದೆ ಅಂತೇಳಿ. ಆದ್ರೆ ಇವ್ರು ಯಾರಿಗೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತ ಬದಲಾವಣೆ ಆಗೋದು ಬೇಕಿಲ್ಲ. ಜಮ್ಮು ಕಾಶ್ಮೀರ ಡೆವಲಪ್ ಆಗೋದು ಕೂಡ ಬೇಕಿಲ್ಲ. ಕೇವಲ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕಾಗಿ ಸೇನೆಯ ವಿರುದ್ಧ ಮತ್ತು ಭಾರತ ಸರ್ಕಾರದ ವಿರುದ್ಧವಾಗಿ ಈ ರೀತಿಯಾದಂತಹ ಪ್ರಪಗಂಡಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇವರಿಗೆ ಬಹಳಷ್ಟು ಫಂಡ್ಗಳು ಕೂಡ ಬೇರೆ ಬೇರೆ ಕಡೆಗಳಿಂದ ಬರ್ತಾ ಇದೆ. ಆದಷ್ಟು ಬೇಗ ಸರ್ಕಾರ ಇವ್ರ ಬಗ್ಗೆ ಗಮನ ಹರಿಸಬೇಕು. ಇಲ್ಲದಿದ್ದರೆ ಮುಂದೊಂದು ದಿನ ಇವರು ನಮ್ಮ ದೇಶವನ್ನ ಛಿದ್ರ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಸ್ನೇಹಿತರೆ, ಇಲ್ಲಿವರೆಗೆ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಗೆ ಸೀಮಿತವಾಗಿದ್ದಂತಹ ದೇಶ ವಿರೋಧಿ ಚಟುವಟಿಕೆಗಳು ಈಗ ಕರ್ನಾಟಕದ ವಿಶ್ವವಿದ್ಯಾಲಯಗಳ ಕ್ಯಾಂಪಸ್ಗಳಿಗೆ ಎಂಟ್ರಿ ಕೊಟ್ಟಿರುವಂತಹ ವಿಷಯ. ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಗೆ ಅನಿಸ್ತದೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದ್ರ ಜೊತೆಗೆ ನಾನೇನಾದ್ರೂ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ರೆ ದಯವಿಟ್ಟು ನನ್ನನ್ನ ಸರಿಪಡಿಸುವಂತ ಕೆಲಸವನ್ನು ಕೂಡ ಮಾಡಿ.
ಅದ್ರ ಜೊತೆಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ನಮಸ್ತೆ, ಜೈ ಹಿಂದ್.